ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಸಾಗರ ಬಂದಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಯಿಂದ ಅಥವಾ ಪರ್ಸ್ನಲ್ ರೀಸರಿಂದ ಗ್ಯಾಪ್ ತೊಗೊಂಡಿದ್ದೆ. ಸೊ ಸಾಗರ ಬಂದು ಆಲ್ಮೋಸ್ಟ್ 3 to 4 days ಆಗೇ ಹೋಯಿತು. ಸೊ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ರೀಸನ್ ಬಂದುಬಿಟ್ಟು ಯಾಕೆ ಗ್ಯಾಪ್ ಮಾಡಿದ್ದೆ ಅಂದರೆ ಮೇಯ್ನ್ ರೀಸನ್ನು ನನ್ನ ಮಗಳದು ಎಕ್ಸಾಮ್ ಟೆನ್ಷನ್ನು. ಎಕ್ಸಾಮ್ ಆದಮೇಲೆ ಅದು ಸ್ವಲ್ಪ ಮೇಜರಾಗಿ ಅವಳಿಗೆ ಹೆಲ್ತ್ ಇಶ್ಯೂ ಆಯಿತು. ಸೊ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಎಲ್ಲ ಹೇಳ್ತೀನಿ ಏನಾಯಿತು. ಹಾಗೆ ಈ ಸಣ್ಣ ಪುಟ್ಟ ನೆಗ್ಲಿಜೆನ್ಸಿ ಮಾಡಿದರೆ ಸೊ ನೆಕ್ಸ್ಟು ನಾವೇ ಸಫರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲೇ ಮಕ್ಕಳು ಏನೇ ಅಂದರೂ ತೋರಿಸ್ಕೋಬಿಡಿ. ಸೊ ನಾನು ಅಷ್ಟೇ ಸ್ಟಾರ್ಟಿಂಗ್ ತೋರಿಸ್ಕೊಂಡಿದ್ದಕ್ಕೆ ನೆಕ್ಸ್ಟ್ ಆಗೋ ದೊಡ್ಡ ಒಂದು ಅನಾಹುತದಿಂದ ನಾನು ಬಚಾವಾದೆ. ಸೊ ಹಾಗಾಗಿ ಏನು ಮಾಡೋಕ್ಕೂ ಮನಸ್ಸಿರಲಿಲ್ಲ. ಒಂದು ರಿಪೋರ್ಟ್ ಬರಬೇಕಿತ್ತು. ಆ ರಿಪೋರ್ಟು 3 to 5 days ಆಗಿತ್ತು ಬರಲಿಕ್ಕೆ. ಸೊ ಹಾಗಾಗಿ ನಿನ್ನೆ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಸೊ ದೊಡ್ಡ ಹಂತಕ್ಕೆ ಹೋಗೋಕ್ಕಿಂತ ಸ್ವಲ್ಪ ಮೆಡಿಸನಲ್ಲೇ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಷ್ಟು. ಸೊ ಇವತ್ತು ನೋಡಿ ಅಮ್ಮನ ಮನೆಯಿಂದ ವೆದರ್ ಹೇಗಿದೆ ಅಂದರೆ ಸೂಪರಾಗಿದೆ. ಸೊ ಇಲ್ಲಿ ನಾನು ಬಂದಾಗಲೆಲ್ಲ ಮಳೆ ಹೀಗೆ. ಸೊ ಈಗ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕು. ಹಾಗೆ ನನ್ನ ಮಗಳದ್ದು ಹೇರ್ ಕಟ್ ಮಾಡಬೇಕು. ನನ್ನ ಮಗಳು ನೋಡಿಬಿಟ್ರೆ ಏನು ಹೇಳ್ತಿರೋ ಫುಲ್ ವೀಕಾಗಿ. ಸೊ ಮೆಡಿಸನ್ ಪವರಿಗೆ ಫುಲ್ ವೀಕ್ ಆಗ್ತಾ ಇದ್ದಾಳೆ. ಸೊ ಹೇರ್ ಸಹ ತುಂಬ ಲಾಂಗ್ ಬಂದಿದೆ, ಕಟ್ ಮಾಡಿಸೋಣ ಅಂತೇಳಿ. ಸೊ ಮಗಳ ಬಗ್ಗೆ ಅಪ್ಡೇಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಕೊಡ್ತೀನಿ. ಸೊ ಮಳೆ ಬರ್ತಾ ಇದೆ, ಒಳಗೆ ಹೋಗೋಣ. ಏನಿದು? ಏನು ಮಾಡ್ಕೊಂಡಿದ್ದೀರಾ? ಹಾಂ ತೋರಿಸು, ಕೈ ತೋರಿಸು. ಹಾಂ, ನಿಮ್ಮ ಮಿಸ್ಸಿಗೆ ಕಳಿಸ್ತೀನಿ ಈಗ. ಇದೇ ಹಾಂ, ಮತ್ತೇನಕ್ಕೆ ಈ ಥರ ಮಾಡ್ಕೊಂಡಿದ್ದು ನೀವು? ಇದೇನಿದು ಮನೆ? ಸಿಟಿಗೆ ಕರ್ಕೊಂಡು ಹೋಗ್ತೀನಿ. ಯಾವ ಥರದಲ್ಲಿ ಕರ್ಕೊಂಡೋದ್ರೆ ಹೊರಗೆ ಹಾಕ್ತಾರೆ. ಹಾಂ, ನೀನೇನು ಆ ಥರ ಮಾಡ್ಕೊಂಡಿದ್ದೀಯಾ? CC ಕ್ಯಾಮ್ರಾದಲ್ಲಿ ನಿಮ್ಮ ಮಿಸ್ ನೋಡ್ತಾ ಇದ್ದಾರೆ. ಇಲ್ಲಿ CC ಕ್ಯಾಮ್ರಾದಲ್ಲಿ ಏನು ಮಾಡ್ತೀರಾ? ಬರ್ಸ ಬರೋಂದುಂಡತ್ತ ಹಿಂಗಮ್ ಕೊಟ್ನಲ್ಲ. ಏನಿದು ಅವತಾರ? ಅವತಾರ ಇವತ್ತು ಫ್ರೀ ಹೊರಗಡೆ ನಾಳೆ ತೊಳೆಯಕ್ಕೆ. ನಿಂಗೆ ಲೈಟ್ ಇಲ್ಲನ ನಿಮ್ಮ ಮನೇಲಿ? ಆಯ್ತಾ ಕನ್ನಡ ಫಿನಿಶ್ ಆಯ್ತಾ? ಎಷ್ಟು ಸಲ ಬರೆಯೋಕ್ಕೆ ಹೇಳಿದ್ರು? ತೋರಿಸು. ಹಾಂ, ಮತ್ತೆ ಅದರಲ್ಲೂ 2 ಸಲದ ಕಳ್ತನ. ಹಾಂ, ಒಂದೊಂದು ಪೇಜ್ ಬರೆದಿದ್ರೆ ಎಂತ ಮಾಡ್ಬೇಕಮ್ಮ? ಮಾಡ್ಬೇಕಕ್ಕ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಕ್ಕೂ ಅನಮದಿಯ ಪಟ್ಟದೆ ಒಂಥರ ಹಂಗೆ ಯಾವ್ದು ಓಪನ್ ಮಾಡಲ್ಲ ನೋಡುವ. ಯಾವ್ದು ಸನ್ಸಿಲ್ಕ್ ಶಾಂಪು ಹಾಕಿದಾನ? ಬುಡ ಲೂಸ್ ಆಗುತ್ತೆ ಅದೊಂದ್ಸಲ ಏನ್ ಮಾಡ್ತೀಯಾ? ಬೋಂಡ ಇದು ಊಟಕ್ಕೆ ಮಗಳೇ, ಊಟಕ್ಕೆ ಮೆಣಸಿನ್ಕಾಯ್ದು ಒಂದೇ ತಗೊಬಂದ್ವಿ. ಗೋಬಿ ಕೊಡ್ತೀನಿ ನೋಡಿ. ಗೋಬಿ
ಒಂದು ಚಾಕು ಬಂದಿದೆ. ಹಾಂ ಖಾಲಿ ಖಾಲಿ ಅಲ್ಲಿ ನೋಡು ಖಾಲಿ, ನಮಗೆ ಇಲ್ಲ. ಹಾಂ, ಒಂದು ಪೀಸ್ ಹಾಕಿ 3 ತರಿಸ್ಬೇಕಿತ್ತಾ? ನೀನು 2 ಹೇಳಿದಕ್ಕೆ 2 ತರಿಸ್ತೆ ನಾನು. ಹೋಗಿ ಊಟ ಮಾಡಬೇಕು. ಪಪ್ಪ ಗೋಬಿ ಬೇಕಾ? ಗೋಬಿ ಬೇಕಾ? ಪಪ್ಪಂಗೆ ಬೇಡ, ನಿಂಗಮ್ಮ ಅಮ್ಮಂಗೆ ಬೇಡ, ಪಪ್ಪಂಗೆ ಬೇಡ ಅಂತಕ್ಕ. ಅವ್ರು ತಿನ್ನಲ್ಲ ಅನಿಸುತ್ತೆ. ಅವತ್ತು ಬಂದಾಗಲೂ ತಿಂದಿಲ್ಲ ಅಲ್ಲ ಅವರು. ಏನಕ್ಕೆ ಹಂಚು? ಹಾಂ